ಫ್ರೆಂಡ್ಸ್, ಇವಾಗ ನಾವು ಸ್ಟಡಿ ಮಾಡೋದು ಬಂದು ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಇನ್ ದ ಯುಕ್ಯಾರಿಯೋಟ್ಸ್, ಎಸ್ಪೆಷಲಿ ಇನ್ ದ ಮೇಯ್ಸಲ್ಲಿರುವಂಥ ಪ್ಲಾಂಟ್ಸಲ್ಲಿರುವಂಥ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಅಂತ ತಗೊಂಡಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಇದೆ. ಫಸ್ಟ್ ಸ್ಟಡಿ ಮಾಡಿದ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಬಂದು ಮೇಯ್ಸಲ್ಲಿ, ಅದಕ್ಕೆ ನಾವು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಫಸ್ಟ್ ಮೇಯ್ಸಲ್ಲಿ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ನ ಕಂಡುಹಿಡಿದಿದ್ದು ಬಾರ್ಬರಾ ಮ್ಯಾಕ್ಲಿಂಟಾನ್. ಇವ್ರು ಬಂದು ಈ ಒಂದು ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ಗೆ ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ ಅಂತ ಹೆಸರು ಕೊಟ್ಟರು. ಇದಕ್ಕೋಸ್ಕರ ಇವ್ರಿಗೆ ನೊಬೆಲ್ ಪ್ರೈಸು ಸಿಕ್ತು ಮೆಡಿಸಿನಲ್ಲಿ 1983. ನಾವು ಈಗಾಗಲೇ ಅದರ ಬಗ್ಗೆ ಸ್ಟಡಿ ಮಾಡಿದ್ದೀವಿ ಅಲ್ವಾ. ಸೊ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಇನ್ ಮೇಯ್ಸ್ ಅಂತ ತಗೊಂಡಾಗ ಇಲ್ಲೂ ಅಷ್ಟೇ ಈ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟು ಇದು ಒಂದು ಶಾರ್ಟ್ ಫ್ರ್ಯಾಗ್ಮೆಂಟ್ ಆಫ್ ಜೀನ್, ಕ್ರೋಮೋಸಮ್ ಮೇಲಿರುವಂಥ ಶಾರ್ಟ್ ಫ್ರ್ಯಾಗ್ಮೆಂಟ್ ಆಫ್ ಜೀನ್. ಈ ಜೀನ್ಸಲ್ಲೂ ಅಷ್ಟೇ ಇದರಲ್ಲೂ ಇನ್ವರ್ಟೆಡ್ ಟರ್ಮಿನಲ್ ರಿಪೀಟ್ಸ್ ಇರುತ್ತೆ, ಸೆಂಟ್ರಲ್ಲಿ ಒಂದಷ್ಟು ಕೋಡಿಂಗ್ ಜೀನ್ಸ್ ಇರುತ್ತೆ. ಓಕೆ, ಸೊ ಯೂಶಲಿ ಈ ಒಂದು ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ನ ಹೆಂಗೆ ಕಂಡುಹಿಡಿದ್ರು, ಏನಿದು ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್, ಜಂಪಿಂಗ್ ಜೀನ್, ಮೊಬೈಲ್ ಎಲಿಮೆಂಟ್ ಏನು ಅಂತ ಸ್ಟಡಿ ಮಾಡುವಾಗ ಬಾರ್ಬರಾ ಮ್ಯಾಕ್ಲಿಂಟಾನ್ ಅವರು ಈ ಕಾರ್ನ್ ಕಲರ್ನ ಸ್ಟಡಿ ಮಾಡ್ತಾಯಿದ್ರು. ಕಾರ್ನ್ ಕಲರ್ನ ಸ್ಟಡಿ ಮಾಡ್ತಾ ಇರುವಾಗ 3 ಟೈಪ್ಸ್ ಆಫ್ ಕಾರ್ನ್ ಕಲರ್ಸ್ ಇತ್ತು. ಮೇಯ್ಸ್ ಕಲರ್ ಬಂದು ಒಂದು ಪೂರ್ತಿ ಪರ್ಪಲ್ ಆಗಿರುವಂಥ ಮೇಯ್ಸು, ಆಮೇಲೆ ಪೂರ್ತಿ ವೈಟ್ ಆಗಿಲ್ಲ ಯೆಲ್ಲೋ ಆಗಿರುವಂಥ ಮೇಯ್ಸು, ಮತ್ತು ಒಂದಷ್ಟು ಮೇಯ್ಸು ಸ್ಪಾಟೆಡ್ ಆಗಿತ್ತು, ಅಂದರೆ ಪರ್ಪಲ್ ಮತ್ತು ಯೆಲ್ಲೋ ಸ್ಪಾಟ್ಸಲ್ಲಿತ್ತು. ಯಾಕೆ ಈ ಥರ ವೇರಿಯೇಷನ್ ಅಂತ ಸ್ಟಡಿ ಮಾಡುವಾಗ ಅವ್ರಿಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ಅವ್ರು ಏನು ತಿಳ್ಕೊಂಡ್ರು, ವಾಟ್ ಶಿ ಡಿಸ್ಕವರ್ಡ್ ವಾಸ್ ವೈಲ್ಡ್ ಆಗಿರುವಂಥ ನ್ಯಾಚುರಲ್ ಆಗಿರುವಂಥ ಮೇಯ್ಸ್ ಬಂದು ಪರ್ಪಲ್ ಆಗೇ ಇರುತ್ತೆ. ವೈಲ್ಡ್ ಮೇಯ್ಸ್, ನ್ಯಾಚುರಲ್ ಮೇಯ್ಸ್ ಆರ್ ಪರ್ಪಲಿಷನ್ ಕಲರ್. ಮತ್ತು ಯಾಕೆ ಮೇಯ್ಸ್ ಬಂದು ವೈಟ್ ಆಗಿ ಟರ್ನ್ ಆಗ್ತಾ ಇದೆ, ಅವ್ರು ಯೆಲ್ಲೋ ಆಗಿ ಟರ್ನ್ ಆಗ್ತಿದೆ ಅಂತ ಸ್ಟಡಿ ಮಾಡುವಾಗ ವಾಟ್ ಶಿ ಸಾ ಇಸ್, ವಿ ನೋ ದಟ್ ಎವ್ರಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪ್ಲ್ಯಾಂಟ್ ಆರ್ ಅನಿಮಲ್ ಇಸ್ ಬಿಕಾಸ್ ಆಫ್ ದ ಜೀನ್ ಪ್ರೆಸೆಂಟ್. ಇಲ್ಲೂ ಮೈಸ್ ಕಲರ್ಗೂ ಒಂದಷ್ಟು ಜೀನ್ಸ್ ಪ್ರೆಸೆಂಟ್ ಆಗಿರುತ್ತೆ. ಸೊ ಮೈಸ್ ಕಲರ್ಗೆ ಕಾರಣ ಆಗಿರುವಂಥ ಜೀನ್ ಬಂದು ಇಟ್ ಈಸ್ ಅ ಶಾರ್ಟ್ ಜೀನ್ ವಿಚ್ ಕೋಡ್ಸ್ ಫಾರ್ ದ ಕಲರ್ ಪರ್ಪಲ್ ಕಲರ್. ಆ ಜೀನ್ ಬಂದು ಡಾಮಿನೆಂಟ್ ಆಗಿದ್ದರೆ ಸಿ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಡಾಮಿನೆಂಟ್ ಆಗಿದ್ದರೆ ಜೀನು ಆವಾಗ ಮೇಯ್ಸ್ ಬಂದು ಆ್ಯಕ್ಟಿವ್ ಆಗಿರುತ್ತೆ, ಅಂದರೆ ಮೇಯ್ಸ್ದು ಕಲರಿಂಗ್ ಜೀನ್ ಬಂದು ಆ್ಯಕ್ಟಿವ್ ಆಗಿರುತ್ತೆ, ಪರ್ಪಲ್ ಕಲರ್ ಕೊಡುತ್ತೆ. ನಮಗೆ ಜಂಪಿಂಗ್ ಜೀನ್ ಅಂತ ಗೊತ್ತು. ಏನು ಜಂಪಿಂಗ್ ಜೀನ್ ಅಂದರೆ, ದೀಸ್ ಆರ್ ದ ಸ್ಮಾಲ್ ಫ್ರ್ಯಾಗ್ಮೆಂಟ್ಸ್ ಆಫ್ ಜೀನ್ಸ್ ವಿಚ್ ಜಂಪ್ಸ್ ಫ್ರಮ್ ಒನ್ ಲೊಕೇಶನ್ ಟು ದ ಅದರ್ ಲೊಕೇಶನ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದಷ್ಟು ಜಂಪಿಂಗ್ ಜೀನ್ಸು ಮೈಸ್ ಕಲರ್ಗೆ ರಿಪ್ರೆಸೆಂಟ್ ಆಗಿರುವಂಥ ಈ ಜೀನ್ ಹತ್ರ ಬಂದು ಸೇರ್ಕೊಳ್ಳುತ್ತೆ, ಇನ್ಸರ್ಟ್ ಆಗುತ್ತೆ. ಓಕೆ, ಈ ಜೀನ್ ಬಂದು ಮೈಸ್ ಕಲರ್ ಕೊಡುವಂಥ ಜೀನಲ್ಲಿ ಬಂದು ಕೂತ್ಕೊಂಡಾಗ ಮೈಸ್ ಕಲರ್ ಆಗಿ ಕೊಡುವಂಥ ಜೀನು ಡಿಸ್ಟರ್ಬ್ ಆಗುತ್ತೆ. ಯಾವಾಗ ಮೈಸ್ ಕಲರ್ಗೆ ರಿಪ್ರೆಸೆಂಟ್ ಆಗಿರುವಂಥ ಜೀನ್, ರೆಸ್ಪಾನ್ಸಿಬಲ್ ಆಗಿರುವಂಥ ಜೀನು ಡಿಸ್ಟರ್ಬ್ ಆಗುತ್ತೋ ಆವಾಗ ಆ ಕಲರ್ ಪ್ರೊಡ್ಯೂಸ್ ಮಾಡುವಂಥ ನೇಚರ್ನ ಈ ಜೀನ್ ಬಂದು ಲೂಸ್ ಮಾಡ್ಕೊಳ್ಳುತ್ತೆ ಬಿಕಾಸ್ ಆಫ್ ಮ್ಯೂಟೇಷನ್ ಆಗೋದ್ರಿಂದ ಮೇಸ್ ಕಲರ್ ಪ್ರೊಡ್ಯೂಸ್ ಮಾಡುವಂಥ ಜೀನ್ ಇನ್ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಯಾವಾಗ ಇನ್ಆ್ಯಕ್ಟಿವೇಟ್ ಆಗುತ್ತೋ ಆವಾಗ ಈ ಮೇಯ್ಸ್ ಬಂದು ಕಲರಿಂಗ್ ಸಬ್ಸ್ಟೆನ್ಸ್ನ ಕೊಡೋಲ್ಲ. ಯಾವಾಗ ಕಲರಿಂಗ್ ಸಬ್ಸ್ಟೆನ್ಸ್ನ ಕೊಡೋಲ್ಲ, ಪಿಗ್ಮೆಂಟ್ಸ್ನ ಕೊಡಲ್ವೋ ಆವಾಗ ಆ ಮೇಯ್ಸ್ ಬಂದು ಕಲರ್ಲೆಸ್ ಆಗುತ್ತೆ. ಅಂದರೆ ಯೆಲ್ಲೋ ಕಲರ್, ವೈಟ್ ಕಲರ್ ಅಂತ ಜನರಲ್ ವೈಟಲ್ಲಿ ಅಂತ ಕನ್ಸಿಡರ್ ಮಾಡ್ತೀವಿ. ಯೆಲ್ಲೋ ಕಲರ್ ಮೇಯ್ಸ್ ಆಗಿ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಪರ್ಪಲ್ ಕಲರ್ ಪ್ರೊಡ್ಯೂಸ್ ಮಾಡುವಂಥ ಜೀನು ಇಲ್ಲಿ ಡಿಸ್ಟರ್ಬ್ ಆಗಿರೋದ್ರಿಂದ ಆ ಪರ್ಪಲ್ ಕಲರ್ ಪ್ರೊಡ್ಯೂಸ್ ಆಗೋದಿಲ್ಲ. ಬಟ್ ಪ್ರೊಡ್ಯೂಸ್ ಆಗದೇ ಇರೋದ್ರಿಂದ ಆ ಮೇಯ್ಸ್ ಬಂದು ಕಲರ್ಲೆಸ್ ಆಗಿಬಿಡುತ್ತೆ, ಅಂದರೆ ಯೆಲ್ಲೋಯಿಶ್ ಕಲರ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ಜೀನ್ ಬಂದು ನಾರ್ಮಲ್ ಆಗಿದ್ದರೆ ಪರ್ಪಲ್ ಆಗಿರುತ್ತೆ. ಯಾವಾಗ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಬಂದು ಇಲ್ಲಿ ಇನ್ಸರ್ಟ್ ಆಗುತ್ತೋ ಆವಾಗ ಕಲರ್ಲೆಸ್ ಆಗಿಬಿಡುತ್ತೆ. ಓಕೆ, ಈ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಬಂದು ಸ್ಟೇಬಲ್ ಅಲ್ಲ, ಇಟ್ ಈಸ್ ನಾಟ್ ಸ್ಟೇಬಲ್. ಒಂದು ಪ್ಲೇಸಲ್ಲಿ ಹೋಗಿ ಅಟ್ಯಾಚ್ ಆದರೆ ಅಲ್ಲೇ ಇರೋದಿಲ್ಲ, ಇದು ಜಂಪ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಈ ಜೀನ್ ಬಂದು ಈ ಮೇಯ್ಸ್ ಕಲರಿಂಗ್ ಜೀನ್ ಮಧ್ಯದಲ್ಲಿ ಇರೋವರೆಗೂ ಆ ಒಂದು ಮೇಯ್ಸ್ಗೆ ಕಲರ್ ಪ್ರೊಡ್ಯೂಸ್ ಮಾಡುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರಲ್ಲ, ಕೆಪಾಸಿಟಿ ಇರಲ್ಲ, ಕಲರ್ನ ಪ್ರೊಡ್ಯೂಸ್ ಮಾಡಲ್ಲ. ಮೇಯ್ಸ್ ಬಂದು ಯೆಲ್ಲೋ ಆಗಿಬಿಡುತ್ತೆ. ಯಾವಾಗ ಈ ಜೀನ್ ಬಂದು ಈ
ಓಕೆ ಕಲರಿಂಗ್ ಜೀನ್ ಜಂಪಿಂಗ್ ಜೀನ್ ಬಂದು ಕಲರಿಂಗ್ ಜೀನ್ನ ಬಿಟ್ಟು ಹೊರಗಡೆ ಹೋಗುತ್ತೋ ಆವಾಗ ಮತ್ತೆ ಈ ಜೀನ್ ಬಂದು ಯಾವುದು ಕಲರಿಂಗ್ ಜೀನ್ ಜಾಯಿನ್ ಆಗಿ ಆ್ಯಕ್ಟಿವ್ ಆಗುತ್ತೆ. ಆ್ಯಕ್ಟಿವ್ ಆಗೋದ್ರಿಂದ ಪೂರ್ತಿ ಪರ್ಪಲೇ ಬರಲ್ಲ, ಯಾಕಂದರೆ ಓಕೆ ಡ್ಯಾಮೇಜ್ಡ್ ಅಲ್ವಾ. ನಾರ್ಮಲ್ ಆಗಿದ್ದರೆ ಪರ್ಪಲ್ ಆಗಿಕೊಡುತ್ತೆ. ಯಾವಾಗ ಬೇರೆ ಜೀನ್ ಬಂದು ಈ ಜೀನ್ ಒಳಗಡೆ ಇನ್ಸರ್ಟ್ ಆಗುತ್ತೋ ಆವಾಗ ಎಲ್ಲೋ ಆಗುತ್ತೆ. ಮತ್ತು ಆ ಜೀನ್ನ ತೆಗೆದಾಗ ಮತ್ತೆ ಪರ್ಪಲ್ ಕಲರ್ ಕೊಡಬೇಕು ಪೂರ್ತಿ ಅಂತ ಇಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳಿ ಪರ್ಪಲ್ ಮತ್ತು ಎಲ್ಲೋ ಎರಡೂ ಮಿಕ್ಸ್ ಆಗಿ ಬರುತ್ತೆ, ಅದಕ್ಕೆ ಸ್ಪಾಟೆಡ್ ಆಗಿ ಬರುತ್ತೆ. ಸೊ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಬಂದಿರುತ್ತೆ ಅಂದ್ಕೊತೀನಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕಲರ್ಸ್ ಆಫ್ ದ maize is its gene. Okay, if the maize has the normal color coding gene, then it produces the purple color. If the maize coloring gene is being disturbed with the insertional element or the mobile element or the transposable element, then it loses its capacity to produce the purple color. Then it does not produces the color. It is represented by small c, that is recessive gene. So it becomes recessive in nature. They do not produce the color, so it becomes white. When the transposable element is removed, then the damaged D gene without the transposable element now produces both purple and colorless. So capital C, small c. So this becomes spotted. So this is the normal characteristics or the normal procedure of how the colored and colorless and spotted colors of the maize are produced. So what is this, how this happens, what is the jumping gene present in the plant ಅಲ್ಲಿ ಇರುವಂಥ jumping gene ಏನು, ಯಾವ ಥರ ಒಂದು ಇದರಿಂದ ಇನ್ನೊಂದು ಇದಕ್ಕೆ ಹೋಗುತ್ತೆ ಅನ್ನೋದು ಸ್ಟಡಿ ಮಾಡೋಣ. ಒಂದು ಕ್ರೋಮೋಸೋಮಿಂದ ಇನ್ನೊಂದು ಕ್ರೋಮೋಸೋಮ್ ಹೆಂಗೆ ಜಂಪ್ ಆಗ್ತಾ ಇರುತ್ತೆ ಅಂತ ಸ್ಟಡಿ ಮಾಡೋಣ. ನಾರ್ಮಲಿ ಓಕೆ, ಸೊ ಈ ಒಂದು ಪ್ಲಾಂಟಲ್ಲಿರುವಂಥ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟು ಅಷ್ಟೇ, ಇದು ಶಾರ್ಟ್ ಫ್ರಾಗ್ಮೆಂಟ್ ಆಫ್ ಡಿ ಎನ್ ಎ. ಈ ಡಿ ಎನ್ ಎಲ್ಲೂ ಅಷ್ಟೇ ಎರಡು ಎಂಡಲ್ಲಿ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್, ದಟ್ ಇಸ್ ಇನ್ವರ್ಟೆಡ್ ರಿಪೀಟೆಡ್ ಸೀಕ್ವೆನ್ಸ್ ಇರುತ್ತೆ, ಟರ್ಮಿನಲ್ ರಿಪೀಟೆಡ್ ಸೀಕ್ವೆನ್ಸ್ ಇರುತ್ತೆ, ಸೆಂಟ್ರಲಿ ಕೋಡಿಂಗ್ ರೀಜನ್ಸ್ ಇರುತ್ತೆ. ಸೊ ಇದರಲ್ಲಿ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ಸಲ್ಲಿ 2 ಟೈಪ್ಸ್ ಆಫ್ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಇದೆ ಪ್ಲಾಂಟ್ಸಲ್ಲಿ ಇರುವಂಥ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟಲ್ಲಿ 2 ಟೈಪ್ಸ್ ಇದೆ. ಯಾವುದು ಅಂತ ಹೇಳಿದರೆ, ಫಸ್ಟ್ ಟೈಪ್ ಆಫ್ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಇಸ್ ಕಾಲ್ಡ್ ಆಸ್ ದ ಆಟೋನಾಮಸ್ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್. ಸೆಕೆಂಡ್ ಟೈಪ್ ಆಫ್ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ನ ನಾವು ನಾನ್ ಆಟೋನಾಮಸ್ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಅಂತ ಹೇಳ್ತೀವಿ. ಏನು ಆಟೋನಾಮಸ್ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಅಂತ ಹೇಳಿದರೆ, ಈ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟು ಆಟೋನಾಮಸ್ ಅಂದರೆ ಆಟೋಮ್ಯಾಟಿಕ್ ಆಗಿ, ಸೊ ಸೆಲ್ಫ್ ಆಗಿ. ಸೊ ಈ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟು ಜಂಪ್ ಆಗಬೇಕಂದ್ರೆ, ಮೂವ್ ಆಗಲಿಕ್ಕೆ ಜಂಪ್ ಆಗಲಿಕ್ಕೆ ಬೇಕಾಗಿರುವಂಥ ಟ್ರಾನ್ಸ್ಪೋಸೇಸ್ ಎನ್ಸೈಮ್ ಆ ಒಂದು ಜೀನಲ್ಲೇ ಇರುತ್ತೆ. ಸೊ ಇರೋದ್ರಿಂದ ಇದು ಜಂಪ್ ಆಗುತ್ತೆ. ಸೊ ನಾನ್ ಆಟೋನಮಸ್ ಅಂತ ಹೇಳಿದರೆ, ಈ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟಲ್ಲಿ ಸೆಲ್ಫ್ ಆಗಿ ತಾನಾಗಿ ಜಂಪ್ ಆಗಲಿಕ್ಕೆ ಕೆಪಾಸಿಟಿ ಇರಲ್ಲ. ಸೊ ಈ ಒಂದು ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್, ನಾನ್ ಆಟೋನಮಸ್ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಏನಾದರೂ ಜಂಪ್ ಆಗಬೇಕಂದ್ರೆ, ಮೂವ್ ಆಗಬೇಕಂದ್ರೆ ಬೇರೆ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಇರಬೇಕು ಇದನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ. ಸೊ ಅದು ಆ್ಯಕ್ಟಿವೇಟ್ ಮಾಡಿದ್ರೇ ಇದು ಜಂಪ್ ಆಗೋದು, ಆ್ಯಕ್ಟಿವೇಟ್ ಮಾಡಿಲ್ಲ ಅಂದರೆ ಜಂಪ್ ಆಗೋದಿಲ್ಲ. ಅದ್ರ ಪ್ರಕಾರ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್, ಮೇಜಲ್ಲಿರುವಂಥ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಅಂತ ತೊಗೊಂಡ್ರೆ 2 ಟೈಪ್ಸ್ ಇದೆ. ಒಂದು ಅಟಾನಮಸ್ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್, ಇನ್ನೊಂದು ನಾನ್ ಅಟಾನಮಸ್ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್. ಅಟಾನಮಸ್ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಅಂತ ಹೇಳಿದರೆ, ಇದಕ್ಕೆ ಬೇಕಾಗಿರೋ ಜಂಪ್ ಆಗಲಿಕ್ಕೆ ಬೇಕಾಗಿರುವಂಥ ಟ್ರಾನ್ಸ್ಪೋಸೇಸ್ ಎನ್ಸೈಮ್ಸ್ಗೆ ಕೋಡ್ ಮಾಡುವಂಥ ಜೀನ್, ಟ್ರಾನ್ಸ್ಪೋಸಿಷನ್ ಜೀನ್ ಪ್ರೆಸೆಂಟ್ ಆಗಿರುತ್ತೆ. ಸೊ ಅದಾಗಿ ಜಂಪ್ ಆಗ್ತಾ ಇರುತ್ತೆ, ಬೇರೆ ಜೀನ್ ಇರಬೇಕು ಅಂತ ಇಲ್ಲ. ವೇರಸ್ ನಾನ್ ಅಟಾನಮಸ್ ಅಂತ ಹೇಳಿದ್ರೆ, ಇದಕ್ಕೆ ಜಂಪ್ ಮಾಡಲಿಕ್ಕೆ ಬೇಕಾಗಿರುವಂಥ ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡುವಂಥ ಜೀನ್, ಟ್ರಾನ್ಸ್ಪೋಸೇಸ್ ಜೀನ್ ಇಲ್ಲದೆ ಇರೋದ್ರಿಂದ ಇದು ಜಂಪ್ ಆಗಲಿಕ್ಕೆ ಆಗೋದಿಲ್ಲ. ಇದೇನಾದರೂ ಜಂಪ್ ಆಗಬೇಕಂದ್ರೆ ಬೇರೆ ಜೀನ್ಸ್ ಇರಬೇಕು, ಆ ಜೀನ್ಸ್ ಬಂದು ಇದನ್ನು ಆ್ಯಕ್ಟಿವೇಟ್ ಮಾಡಿದರೆ ಮಾತ್ರ ಜಂಪ್ ಆಗುತ್ತೆ. ಸೊ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಇನ್ ಪ್ಲಾಂಟ್ಸಲ್ಲಿ ಎಷ್ಟು ಟೈಪ್ಸ್ ಇದೆ? 2 ಟೈಪ್ಸ್ ಇದೆ. ಯಾವ್ಯಾವುದು? ಅಟಾನಮಸ್, ನಾನ್ ಅಟಾನಮಸ್. Autonomous ಅಂದರೆ it has the capacity to jump or move from one position to other because it has a gene coding for the enzyme called as transposase. What is non-autonomous? Non-autonomous means it do not have the capacity to jump or move itself from one place to other because it do not have the transposase coding gene. Okay,
So now coming on to the gene structure. Gene structure anta tagona what this represents is the color. Capital C idre, then it is purple color. It produces the purple color. Capital C small c ಅಂತ ಹೇಳಿದ್ರೆ it is disrupted, so it has both purple and yellow spots. Small c idre, then it is called as mutated or recessive gene. It does not produces the color of the maize. So maize color really 3. Now coming on to the transposable element in the plant the gene hengirutte. So ide transposable element in plant. There are two types: AC transposable element, DS transposable element. AC transposable element andre activating transposable element. Okay, so DS transposable element anta helidre dissociation transposable element. So activating transposable element, okay, what is this dissociation? ಮತ್ತೆ ನಾನು when you see the transposable element present in the maize, there are two types, that is autonomous and non-autonomous, right? So there are two transposable elements, that is AC transposable element and DS transposable element. AC transposable element is a type of autonomous transposable element, means which has a capacity to move by itself by having by coding for the enzyme called as transposase. Whereas DS transposable element are the transposable element which do not have the capacity to jump by itself. Okay, so it requires the transposase enzyme activated by the other genes. That is, here AC transposable element which has the transposase coding gene will code for the DS element and activate the DS element. ಈ ಎ ಸಿ ಎಲಿಮೆಂಟ್ ಬಂದು ಡಿ ಎಸ್ ಎಲಿಮೆಂಟ್ನ ಆಕ್ಟಿವೇಟ್ ಮಾಡುತ್ತೆ, ಈ ಡಿ ಎಸ್ ಎಲಿಮೆಂಟ್ನ ಜಂಪ್ ಮಾಡೋಕ್ಕೆ ಇನಿಷಿಯೇಟ್ ಮಾಡುತ್ತೆ. ಹೆಂಗೆ ಇನಿಷಿಯೇಟ್ ಮಾಡುತ್ತೆ? ಬೈ ಪ್ರೊಡ್ಯೂಸಿಂಗ್ ದ ಟ್ರಾನ್ಸ್ಪೋಸೇಸ್ ಎಂಜೈಮ್. ಈ ಎ ಸಿ ಬಂದು ಟ್ರಾನ್ಸ್ಪೋಸೇಸ್ ಎಂಜೈಮ್ ಕೊಟ್ಟು ಆ ಎಂಜೈಮ್ಸ್ ಬಂದು ಹೋಗಿ ಡಿ ಎಸ್ ಮೇಲೆ ಆ್ಯಕ್ಟ್ ಆಗಿ ಡಿ ಎಸ್ನ ರಿಮೂವ್ ಮಾಡಿಸಿ ಜಂಪ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಪಿಕ್ಚರಲ್ಲಿ ನೋಡ್ಬೋದು, ಎ ಸಿ ಬಂದು ಡಿ ಎಸ್ನ ಆ್ಯಕ್ಟಿವೇಟ್ ಮಾಡಿ ಈ ಡಿ ಎಸ್ ಬಂದು ಅದ್ರದ್ದು ಪೊಸಿಷನ್ನ ಬಿಟ್ಟು ಸಿ ಏನು, ಸಿ ಇಸ್ ಅ ಕಲರಿಂಗ್ ಜೀನ್. ಏನು ಕಲರಿಂಗ್ ಜೀನ್? ಸಿ ಜೀನ್ ಇದ್ದರೆ ಆ್ಯಕ್ಟಿವ್ ಆಗಿದ್ದಾಗ ಇಟ್ ಪ್ರೊಡ್ಯೂಸಸ್ ದ ಪರ್ಪಲ್ ಕಲರ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಇದ್ದು ಮೇಯ್ಸ್ದು ಕಲರ್ ಬಂದು ಪರ್ಪಲ್ ಆಗಿರುತ್ತೆ. ಯಾವಾಗ ಈ ಡಿ ಎಸ್ ಎಲಿಮೆಂಟ್ ಹೋಗಿ ಸಿ ಮಧ್ಯದಲ್ಲಿ ಹೋಗಿ ಕೂತ್ಕೊಳ್ಳುತ್ತೋ, ಅಂದರೆ ಟ್ರಾನ್ಸ್ಪೊಸಿಷನ್ ಆಗುತ್ತೋ, ಆವಾಗ ಸಿ ಬಂದು ಏನಾಗುತ್ತೆ, ಸಿ ಜೀನು ಕಲರ್ನ ಪ್ರೊಡ್ಯೂಸ್ ಮಾಡುವಂಥ ಜೀನು ಬ್ರೇಕ್ ಆಗುತ್ತೆ. ಯಾವಾಗ ಕಲರ್ ಪ್ರೊಡ್ಯೂಸ್ ಜೀನ್ ಬಂದು ಬ್ರೇಕ್ ಆಗುತ್ತೋ, ಮ್ಯೂಟೇಷನ್ ಆಗುತ್ತೋ, ಬ್ರೇಕ್ ಆದಾಗ ಇದನ್ನು ನಾವೇನಂತೀವಿ ಇನ್ಸರ್ಷನಲ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ಅಂದರೆ ಬೇರೆ ಜೀನ್ ಬಂದು ಇನ್ನೊಂದು ಜೀನ್ ಮಧ್ಯದಲ್ಲಿ ಹೋಗಿ ಕೂತ್ಕೊಂಡಾಗ ಇನ್ಸರ್ಟ್ ಆದಾಗ ಆ ಜೀನ್ದು ಫಂಕ್ಷನ್ ಬಂದು ಏನಾಗುತ್ತೆ, ಫಂಕ್ಷನ್ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಸಿ ಜೀನ್ ಮಧ್ಯದಲ್ಲಿ ಹೋಗಿ ಡಿ ಎಸ್ ಬಂದು ಇನ್ಸರ್ಟ್ ಆದಾಗ ಸಿ ಬಂದು ಬ್ರೇಕ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆದಾಗ ಈ ಒಂದು ಜೀನ್ ಬಂದು ಯಾವುದು ಪರ್ಪಲ್ ಕಲರ್ ಪ್ರೊಡ್ಯೂಸಿಂಗ್ ಜೀನ್ ಬಂದು ಪರ್ಪಲ್ ಕಲರ್ನ ಪ್ರೊಡ್ಯೂಸ್ ಮಾಡಲ್ಲ. ಯಾವಾಗ ಪರ್ಪಲ್ ಕಲರ್ನ ಪ್ರೊಡ್ಯೂಸ್ ಮಾಡಲ್ವೋ ಆವಾಗ ಕಾರ್ನ್ ಕಲರ್ ಬಂದು ವೈಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಡಿ ಎಸ್ ಬಂದು ಕೂತ್ಕೊಂಡ ತಕ್ಷಣ, ಅಂದರೆ ಡಿಸೋಸಿಯೇಟಿಂಗ್ ಜೀನ್ ಬಂದು ಇಲ್ಲಿ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಬಂದು ಕಲರಿಂಗ್ ಜೀನ್ ಮಧ್ಯದಲ್ಲಿ ಹೋಗಿ ಇನ್ಸರ್ಟ್ ಆದಾಗ ಕಾರ್ನ್ ಬಂದು ಕಲರ್ ಪ್ರೊಡ್ಯೂಸ್ ಮಾಡಲ್ಲ ಅಲ್ವಾ. ಸೊ ಯಾವುದವರೆಗೂ ಪ್ರೊಡ್ಯೂಸ್ ಮಾಡಲ್ಲ ಅಂದರೆ ಡಿ ಎಸ್ ಎಲಿಮೆಂಟ್ ಅಲ್ಲೇ ಇರೋವರೆಗೂ ಪರ್ಪಲ್ ಕಲರ್ ಪ್ರೊಡ್ಯೂಸ್ ಆಗೋದಿಲ್ಲ. ಡಿ ಎಸ್ ಎಲಿಮೆಂಟ್ ಬಂದು ಜಂಪಿಂಗ್ ಜೀನ್ ಅಲ್ವಾ, ಇದು ಜಂಪ್ ಆಗ್ತಾ ಇರುತ್ತೆ, ಒಂದು ಪೊಸಿಷನಲ್ಲಿ ಇರಲ್ಲ, ಇಟ್ ಕೀಪ್ಸ್ ಆನ್ ಜಂಪಿಂಗ್. ಸೊ ಜಂಪ್ ಆಗುವಾಗ ಎ ಸಿ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ಇದು ಮತ್ತೆ ಡಿ ಎಸ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಯಾವ ಡಿ ಎಸ್ನ? ಕಲರಿಂಗ್ ಜೀನ್ ಮಧ್ಯದಲ್ಲಿರುವಂಥ ಡಿ ಎಸ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಆ್ಯಕ್ಟಿವೇಟ್ ಮಾಡಿದಾಗ ಡಿ ಎಸ್ ಬಂದು ಆ ಪೊಸಿಷನ್ ಬಿಟ್ಟು ಮತ್ತೆ ಬೇರೆ ಪೊಸಿಷನ್ಗೆ ಜಂಪ್ ಆಗುತ್ತೆ. ಜಂಪ್ ಆದಾಗ ಆ ಕಲರ್ ಪ್ರೊಡ್ಯೂಸ್ ಮಾಡುವಂಥ ಜೀನ್ ಬಂದು ಮತ್ತೆ ಫ್ರೀ ಆಗುತ್ತೆ, ಮತ್ತು ಜಾಯಿನ್ ಆಗುತ್ತೆ. ಜಾಯಿನ್ ಆದಾಗ ಇಲ್ಲಿ ನಾರ್ಮಲ್ ಫಸ್ಟ್ ಕಲರಿಂಗ್ ಪ್ರೊಡ್ಯೂಸಿಂಗ್ ಬಂದು ಫುಲ್ ಕೆಪಾಸಿಟಿದು ಕಲರ್ನ ಪ್ರೊಡ್ಯೂಸ್ ಮಾಡೋಕ್ಕೆ. ಯಾವಾಗ ಇದು ಬಂದು ಡಿಸ್ಟರ್ಬ್ ಆಗಿ ಮತ್ತೆ ಜಾಯಿನ್ ಆಗುತ್ತೋ ಫುಲ್ ಕಲರ್ ಪ್ರೊಡಕ್ಷನ್ ಕ್ಯಾರೆಕ್ಟರಿಸ್ಟಿಕ್ ಬಂದು ಚೇಂಜ್ ಆಗಿಬಿಡುತ್ತೆ.
ಕಲರ್ನ ಪ್ರೊಡ್ಯೂಸ್ ಮಾಡುತ್ತೆ ಬಟ್ ಸ್ವಲ್ಪ ಕಲರ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಈ ಒಂದು ಜೀನ್ ಬಂದು ಇವಾಗ ಮತ್ತೆ ಆಕ್ಟಿವೇಟ್ ಆದಾಗ ಮತ್ತೆ ಅದು ಕಲರ್ನ ಪ್ರೊಡ್ಯೂಸ್ ಮಾಡಿದಾಗ ಫುಲ್ ಪರ್ಪಲ್ ಕಲರ್ನ ಪ್ರೊಡ್ಯೂಸ್ ಮಾಡಲ್ಲ, ಬಟ್ ಸ್ವಲ್ಪ ಪರ್ಪಲ್ ಕಲರ್ನ ಪ್ರೊಡ್ಯೂಸ್ ಮಾಡುತ್ತೆ. ಹೆಂಗಿರುತ್ತೆ ಅಂತ ಹೇಳಿದ್ರೆ ಕಾರ್ನ್ ಮೇಲೆ ಸ್ಮಾಲ್ ಪರ್ಪಲ್ ಕಲರ್ ಡಾಟ್ಸ್ ಬರುತ್ತೆ. ಅಂದರೆ ಈ ಕಾರ್ನ್ ಮೇಲೆ ಸ್ಮಾಲ್ ಡಾಟ್ಸ್ ಇದ್ರೆ ಏನು ಅರ್ಥ ಅಂತ ಹೇಳಿದ್ರೆ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಕಲರಿಂಗ್ ಜೀನ್ನ ಬಿಟ್ಟು ಹೊರಗಡೆ ಹೋಗಿದೆ. ಆ ಒಂದು ಕಲರಿಂಗ್ ಜೀನ್ನ ಫಸ್ಟ್ ಡಿಸ್ಟ್ರಕ್ಟ್ ಮಾಡಿ ಮತ್ತೆ ಹೊರಗಡೆ ಹೋಗಿರೋದ್ರಿಂದ ಈ ಒಂದು ಜೀನ್ ಬಂದು ಕಲರ್ ಸ್ಪಾಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅರ್ಥ. ಓಕೆ, ಸೊ ಸಿ ಜೀನ್ ಬಂದು ಪರ್ಪಲ್ ಕಲರ್ನ ಪ್ರೊಡ್ಯೂಸ್ ಮಾಡಿದ್ರೆ ಅಂದರೆ ಅದು ನಾರ್ಮಲ್ ಆಗಿದೆ, ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಯಾವುದು ಆ ಒಂದು ಜೀನ್ನ ಇನ್ಫೆಕ್ಟ್ ಮಾಡಿಲ್ಲ, ಮೀನ್ಸ್ ಡಿಸ್ಟ್ರಕ್ಟ್ ಮಾಡಿಲ್ಲ, ಮ್ಯೂಟೇಟ್ ಮಾಡಿಲ್ಲ ಅಂತ ಅರ್ಥ. ಯಾವಾಗ ಕಾರ್ನ್ ಬಂದು ಫುಲ್ಲಾಗಿ ಯೆಲ್ಲೋ ಕಲರ್ ಆಗಿರುತ್ತೆ ಇಲ್ಲ ವೈಟ್ ಕಲರ್ ಆಗಿರುತ್ತೋ ಆವಾಗ ಅದ್ರದ್ದು ಅರ್ಥ ಏನಂದರೆ ಕಲರಿಂಗ್ ಜೀನ್ ಮಧ್ಯದಲ್ಲಿ ಈ DS ಎಲಿಮೆಂಟ್ ಡಿಸೋಸಿಯೇಟಿಂಗ್ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಬಂದು ಡಿಸ್ಟ್ರಕ್ಟ್ ಮಾಡಿದೆ ಆ ಜೀನ್ನ ಅಂತ ಅರ್ಥ. ಯಾವಾಗ ಕಾರ್ನ್ ಮೇಲೆ ಸ್ಪಾಟ್ಸ್ ಇರುತ್ತೋ ಆವಾಗ ಈ ಡಿಸೋಸಿಯೇಟಿಂಗ್ ಜೀನ್ ಮತ್ತೆ ಜಂಪ್ ಆಗಿದೆ ವಿತ್ ದ ಹೆಲ್ಪ್ ಆಫ್ AC ಎಲಿಮೆಂಟ್ ಅಂತ ಅರ್ಥ. ಸೊ ದಿಸ್ ಇಸ್ ಅಬೌಟ್ ದ ಜೀನ್ಸ್ ರಿಲೇಟೆಡ್ ಟು ದ ಮೇಸ್. ಓಕೆ, ಇದರಲ್ಲಿ ನಾನು ಹೇಳಿದ್ದೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಜೀನ್ ಲೆಂತ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ AC ಈಸ್ ಅಟೋನಾಮಸ್ ಅಂದರೆ ಸೆಲ್ಫ್ ರಿಪ್ಲಿಕೇಟ್ ಮಾಡುವಂಥ. ಸೊ ಇಟ್ ಹ್ಯಾಸ್ ಅ ಕೆಪಾಸಿಟಿ ಟು ಜಂಪ್ ಬೈ ಇಟ್ ಸೆಲ್ಫ್. DS ಇಸ್ ನಾನ್ ಅಟಾನಮಸ್ ಅಂದರೆ DS ಬಂದು ಅದಾಗೆ ಅದು ಜಂಪ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ಟ್ರಾನ್ಸ್ಪೋಸಿಬಲ್ ಜೀನ್ ಇಲ್ಲ, ಟ್ರಾನ್ಸ್ಪೋಸೇಸ್ ಕೋಡ್ ಮಾಡುವಂಥ ಜೀನ್ ಇಲ್ಲ. ಸೊ ಈ AC ಅಂತ ತಗೊಂಡಾಗ ಎಷ್ಟು ಬೇಸ್ ಪೇರ್ಸ್ ಇರುತ್ತೆ? ಇದು ಶಾರ್ಟ್ DNA. ಈ DNAಲಿ ಏನಿರುತ್ತೆ 4563 ಬೇಸ್ ಪೇರ್ಸ್ ಇರುತ್ತೆ. 4563 ಬೇಸ್ ಪೇರ್ಸ್ ಇರುತ್ತೆ. ಆಮೇಲೆ ಇದರಲ್ಲಿ 4563 ಬೇಸ್ ಪೇರ್ಸಲ್ಲಿ ಸೈಡ್ಸಲ್ಲಿ 2 ಎಂಡ್ಸಲ್ಲಿ ಇನ್ವರ್ಟೆಡ್ ರಿಪೀಟೆಡ್ ಸೀಕ್ವೆನ್ಸ್ ಇರುತ್ತೆ. ಇನ್ವರ್ಟೆಡ್ ಟರ್ಮಿನಲ್ ರಿಪೀಟ್ಸ್ ಬಂದು 11 ಬೇಸ್ ಪೇರ್ಸ್ ಈ ಎಂಡಲ್ಲಿ, 11 ಬೇಸ್ ಪೇರ್ಸ್ ಈ ಎಂಡಲ್ಲಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಸೆಂಟ್ರಲ್ಲಿ ಬಂದು ಒಂದು ಟ್ರಾನ್ಸ್ಕ್ರಿಪ್ಷನಲ್ ಯೂನಿಟ್ ಇರುತ್ತೆ. ಈ ಟ್ರಾನ್ಸ್ಕ್ರಿಪ್ಷನಲ್ ಯೂನಿಟ್ ಸೆಂಟ್ರಲ್ ಜೀನ್ ಕೋಡಿಂಗ್ ಯೂನಿಟ್ ಇದೆಯಲ್ಲ, ಈ ಜೀನ್ ಕೋಡಿಂಗ್ ಯೂನಿಟಿಂದ 807 ಅಮೈನೋ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಅಷ್ಟು ದೊಡ್ಡ ಜೀನ್ ಇರುತ್ತೆ, 807 ಅಮೈನೋ ಆ್ಯಸಿಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಆಮೇಲೆ DS-ಗೂ AC-ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದಾಗ AC ಏನಿದೆಯೋ ಅದೇ ಥರ DS ಇರುತ್ತೆ. ಅಂದರೆ DS ಬಂದಿರೋದು AC ಜೀನಿಂದಾನೆ. ಓಕೆ, DS ಜೀನ್ ಬಂದು DS ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಅಂದರೆ ಡಿಸೋಸಿಯೇಟಿವ್ ಟ್ರಾನ್ಸ್ಪೋಸಿಬಲ್ ಎಲಿಮೆಂಟ್ ಬಂದು AC ಟ್ರಾನ್ಸ್ಪೋಸಿಬಲ್ ಎಲಿಮೆಂಟಿಂದಾನೇ ಬಂದಿದೆ. ಓಕೆ, ಅಂದರೆ ಅದ್ರದ್ದು ಲೆಂತು ಜೀನ್ಸ್ ಎಲ್ಲ ಸೇಮ್ ಆಗಿರುತ್ತೆ. ಬಟ್ DS-ಗೂ AC-ಗೂ ಏನು ಡಿಫ್ರೆನ್ಸ್ ಅಂದರೆ ಈ AC ಟ್ರಾನ್ಸ್ಪೋಸಿಬಲ್ ಎಲಿಮೆಂಟಲ್ಲಿ ಏನಾದರೂ ಮ್ಯೂಟೇಷನ್ ಆದರೆ, ಅಂದರೆ ಈ AC ಟ್ರಾನ್ಸ್ಪೋಸಿಬಲ್ ಎಲಿಮೆಂಟಲ್ಲಿ ಸೆಂಟ್ರಲ್ಲಿ 807 ಅಮೈನೋ ಆ್ಯಸಿಡ್ನ ಕೋಡ್ ಮಾಡುವಂಥ ಜೀನ್ ಏನಿದೆ ಅದರಲ್ಲಿ ಬೇರೆ ಯಾವುದಾದ್ರೂ ಜೀನ್ ಎಕ್ಸ್ಟ್ರಾ ಆ್ಯಡ್ ಆದರೆ ಇಲ್ಲ ಇರುವಂಥ ಜೀನಲ್ಲಿ ಯಾವುದಾದ್ರೂ ರಿಮೂವ್ ಆದಾಗ AC ಬಂದು DS ಆಗಿ ಕನ್ವರ್ಟ್ ಆಗುತ್ತೆ. ಸೊ DS ಎಲ್ಲಿಂದ ಬಂತು? DS is a transposable element obtained from the AC only. Here in DS, the length of the DS might vary because of additional gene or removal of any of the gene in the coding sequence. So additional ಬೇರೆ ಜೀನ್ಸ್ ಆ್ಯಡ್ ಆಗಿರೋದ್ರಿಂದ ಇಲ್ಲ ಇರುವಂಥ ಜೀನಲ್ಲಿ ಯಾವುದಾದ್ರೂ ರಿಮೂವ್ ಆಗಿರೋದ್ರಿಂದ AC DS ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಇನಿಷಿಯಲ್ ಆಗಿ DS ಬಂದು AC ಥರನೇ ಇರುತ್ತೆ. ಓಕೆ, ಆಮೇಲೆ ಟ್ರಾನ್ಸ್ಪೋಸೇಸ್ ಎನ್ಸೈಮ್ನ ಕೋಡ್ ಮಾಡುವಂಥ ಜೀನ್ ಇರಲ್ಲ. ಓಕೆ, ಸೊ ಇದೆ. ಸೊ ಇದರಲ್ಲಿ ಏನು ಹೇಳ್ತಾರೆ, ಆಕ್ಟಿವೇಟಿಂಗ್ ಎಲಿಮೆಂಟ್ ಅಂದರೆ AC ಎಲಿಮೆಂಟು DS ಎಲಿಮೆಂಟ್ ಥರನೇ ಇರುತ್ತೆ. ಸೊ ಏನು 2 ಶಾರ್ಟ್ ಇನ್ವರ್ಟೆಡ್ ರಿಪೀಟ್ಸು, ಇದರಲ್ಲಿ ಎಲ್ಲದರಲ್ಲೂ 2 ಶಾರ್ಟ್ ಇನ್ವರ್ಟೆಡ್ ರಿಪೀಟ್ಸ್, ಎಲ್ಲದರಲ್ಲೂ 11 ಬೇಸ್ ಪೇರ್ಸ್ ಇನ್ವರ್ಟೆಡ್ ರಿಪೀಟ್, ಟರ್ಮಿನಲ್ ರಿಪೀಟ್. ಸೊ AC-ಯಲ್ಲೂ 11 ಬೇಸ್ ಪೇರ್ಸು, DS-ಅಲ್ಲೂ 11 ಬೇಸ್ ಪೇರ್ಸ್. ಸೆಂಟ್ರಲ್ಲಿರುವ ಕೋಡಿಂಗ್ ಸೀಕ್ವೆನ್ಸು ಸೇಮ್, ಸೆಂಟ್ರಲ್ಲಿರುವಂಥ ಕೋಡಿಂಗ್ ಸೀಕ್ವೆನ್ಸು ಸೇಮ್. ಬಟ್ ಇಲ್ಲಿ AC-ಗೂ DS-ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ AC-ಯಲ್ಲಿ ಟ್ರಾನ್ಸ್ಪೋಸೇಸ್ ಎನ್ಸೈಮ್ನ ಕೋಡ್ ಮಾಡುವಂಥ ಜೀನ್ ಇರುತ್ತೆ, ಇದರಲ್ಲಿ ಇರಲ್ಲ, ಒಂದು ಜೀನ್ ರಿಮೂವ್ ಆಗಿರುತ್ತೆ. ಸೊ ಆಮೇಲೆ ಅದು ಮಾತ್ರ ಇಲ್ಲದೆ ಬೇರೆ ಸೆಂಟ್ರಲ್ಲಿ ಇರುವಂಥ ಜೀನ್ಸಲ್ಲಿ 807 ಅಮೈನೋ ಆ್ಯಸಿಡ್ನ ಕೋಡ್ ಮಾಡುವಂಥ ಜೀನ್ಸಲ್ಲಿ ಯಾವುದಾದ್ರೂ ಒಂದು ಜೀನ್ ರಿಮೂವ್ ಆಗಿರ್ಬೋದು, ಯಾವುದಾದ್ರೂ ಪೊಸಿಷನ್. ಇವಾಗ ಈ ಒಂದು DS10 ಅಂತ ತೊಗೊಂಡಾಗ ಈ ಪೊಸಿಷನಲ್ಲಿ ಜೀನ್ ರಿಮೂವ್ ಆಗಿದೆ.
DS2 ಅಂತ ತಗೊಂಡಾಗ ಈ ಪೊಸಿಷನಲ್ಲಿ ಜೀನ್ ರಿಮೂವ್ ಆಗುತ್ತೆ. ಆ ಥರ ಯಾವುದೋ ಒಂದು ಪೊಸಿಷನಲ್ಲಿ ಜೀನ್ ರಿಮೂವ್ ಆಗಿರಬಹುದು, ಇಲ್ಲ ಯಾವುದೋ ಒಂದು ಪೊಸಿಷನಲ್ಲಿ ಜೀನ್ ಆ್ಯಡ್ ಆಗಿರ್ಬೋದು. ಸೊ ಈ ರಿಮೂವಲ್ ಆ್ಯಡಿಂಗ್ ಮಾಡೋದ್ರಿಂದ AC ಬಂದು DS ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅರ್ಥ. So this is about the transposable element present in the maize. What is transposable element in the plants? The transposable element in the plants are of two types, that is autonomous, non-autonomous. Autonomous, what is autonomous? Which has a capacity to jump on its own. What is non-autonomous? Which do not have the capacity to jump on its own. Okay, non-autonomous move ಆಗಬೇಕಂದ್ರೆ ಹೆಂಗೆ ಏನು ಬೇಕು? It requires a activating factor. Activating factor is autonomous. So activating factor alone ಆಗಿದ್ರೇನು ಜಂಪ್ ಆಗುತ್ತೆ. ಆಕ್ಟಿವೇಟಿಂಗ್ ಫ್ಯಾಕ್ಟರ್ ಡಿಸೋಸಿಯೇಟಿವ್ ಫ್ಯಾಕ್ಟರ್ಸ್ ಜೊತೆಗೆ ಇದ್ರೇನು ಜಂಪ್ ಆಗುತ್ತೆ. ಬಟ್ ಡಿಸೋಸಿಯೇಟಿವ್ ಫ್ಯಾಕ್ಟರ್ ಒಂದೇ ಇದ್ದರೆ ಜಂಪ್ ಆಗೋಕ್ಕಾಗೋದಿಲ್ಲ, ಬಿಕಾಸ್ ಇಟ್ ಇಸ್ ನಾನ್ ಆಟೋನಮಸ್. ನೆಕ್ಸ್ಟ್, ಮೇಝಲ್ಲಿ 3 ಕಲರ್ಡ್ ಮೇಝ್ ಇರುತ್ತೆ. ಪರ್ಪಲ್ ಕಲರ್, ವೈಟ್ ಕಲರ್, ಪರ್ಪಲ್ ಆ್ಯಂಡ್ ವೈಟ್ ಮಿಕ್ಸರ್ಸ್. ಪರ್ಪಲ್ ಕಲರ್ ಯಾಕೆ? ಬಿಕಾಸ್ ದ ಕಲರ್ ಕೋಡಿಂಗ್ ಜೀನ್ ಇಸ್ ನಾಟ್ ಡಿಸ್ಟರ್ಬ್ಟೆಡ್, ಇಟ್ ಇಸ್ ನಾರ್ಮಲ್. ಯಾಕೆ ವೈಟ್ ಆಗಿ ಕನ್ವರ್ಟ್ ಆಗುತ್ತೆ? ಬಿಕಾಸ್ transposable element called as DS element will go jump and insert in the coloring sequence. ಯಾವಾಗ ಕಲರಿಂಗ್ ಸೀಕ್ವೆನ್ಸ್ ಡಿಸ್ಟರ್ಬ್ ಆಗುತ್ತೋ ಆವಾಗ ಕಲರ್ನ ಪ್ರೊಡ್ಯೂಸ್ ಮಾಡಲ್ಲ, ವೈಟ್ ಆಗಿರುತ್ತೆ. ಮತ್ತು ಸ್ಪಾಟೆಡ್ ಯಾಕೆ ಬರುತ್ತೆ? ಯಾಕಂದರೆ ಯಾವಾಗ ಕಲರಿಂಗ್ ಜೀನಲ್ಲಿ DS ಎಲಿಮೆಂಟ್ ಇನ್ಸರ್ಟ್ ಆಗಿರುವಂಥ DS ಮತ್ತೆ ಜಂಪ್ ಆಗಿ ಹೊರಗಡೆ ಹೋಗುತ್ತೋ ಕಲರಿಂಗ್ ಜೀನ್ ವಾಪಸ್ ಅದ್ರ ಪೊಸಿಷನ್ಗೆ ಬರುತ್ತೆ. ಬಟ್ ಪ್ರಾಪರ್ ಆಗಿ ರೆಗ್ಯುಲರ್ ನಾರ್ಮಲ್ ಕಲರ್ ಥರ ಕೊಡಲ್ಲ, ಸ್ವಲ್ಪ ಕಲರ್ ಕೊಡುತ್ತೆ, ಅದಕ್ಕೆ ಸ್ಪಾಟೆಡ್ ಆಗಿರುತ್ತೆ. So this is about the transposable element present in the maize. Okay, thank you.